ಚಿಕ್ಕಮಗಳೂರಿನಲ್ಲಿ ಅದ್ಧೂರಿ ಶೋಭಾಯಾತ್ರೆಗೆ ತೆರೆ ಬಿದ್ದಿದೆ. ಸುಮಾರು 5 ಗಂಟೆಗಳ ಕಾಲ ಶೋಭಾಯಾತ್ರೆ ನಡೆದಿದೆ. ಸಾವಿರಾರು ಪೊಲೀಸರ ಸರ್ಪಗಾವಲಿನಲ್ಲಿ ಈ ಯಾತ್ರೆ ಯಶಸ್ವಿಯಾಗಿ ನಡೆದಿದೆ. ಸುಮಾರು 5 ಗಂಟೆಗಳ ಕಾಲ ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಹಿನ್ನೆಲೆ ಶೋಭಾಯಾತ್ರೆ ನಡೆದಿದೆ. ಸುಮಾರು 3 ಕಿಲೋಮೀಟರ್ನಷ್ಟು ದೂರ ಬೃಹತ್ ನಡಿಗೆಯನ್ನ ಭಕ್ತರು ಹಾಕಿದ್ದಾರೆ. ಶೋಭಾಯಾತ್ರೆಯಲ್ಲಿ 12ರಿಂದ 15 ಸಾವಿರ ಭಕ್ತರಿಂದ ನಡಿಗೆ. ಶೋಭಾಯಾತ್ರೆಗೆ ಶಾಂತಿಯುತ ತೆರೆ ಬಿದ್ದ ಹಿನ್ನೆಲೆ ಖಾಕಿ ಸದ್ಯ ನಿಟ್ಟುಸಿರು ಬಿಟ್ಟಿದೆ. ಚಿಕ್ಕಮಗಳೂರಿನಲ್ಲಿ ಅದ್ಧೂರಿ ಶೋಭಾಯಾತ್ರೆಗೆ ತೆರೆ ಬಿದ್ದಿದೆ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು. ಹೆಜ್ಜೆ ಹೆಜ್ಜೆಗೂ ಹದ್ದಿನ ಕಣ್ಣಿರಿಸಿದ್ರು ಪೊಲೀಸರು. ಸದ್ಯ ಸುಮಾರು 5 ಗಂಟೆಗಳ ಕಾಲ ಈ ಶೋಭಾಯಾತ್ರೆ ಅದ್ಧೂರಿಯಾಗಿ ನಡೆದು ತೆರೆ ಬಿದ್ದಿದೆ. ದತ್ತ ಜಯಂತಿಯ ಹಿನ್ನೆಲೆ ಅದ್ಧೂರಿಯಾಗಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಶೋಭಾಯಾತ್ರೆ ನಡೆಯುವಂತಹ ರಸ್ತೆಯ ಇಕ್ಕೆಲಗಳಲ್ಲಿ ಪೊಲೀಸರು ಸರ್ಪಗಾವಲನ್ನು ಹಾಕಿದರು. ಜೊತೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ನಿನ್ನೆ ಮೊನ್ನೆಯಿಂದಲೇ ಕೂಡ ಮಾಡಿಕೊಳ್ಳಲಾಗಿತ್ತು. 2-3 ದಿನಗಳ ಮುಂಚಿತವಾಗಿಯೇ ಅಲ್ಲಿ ರೂಟ್ ಮಾರ್ಚನ್ನು ನಡೆಸಿ ಆಮೇಲೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಹೆಚ್ಚಿನ ನಿಗಾ ಇಟ್ಟಿದ್ರು ಪೊಲೀಸ್ ಅಧಿಕಾರಿಗಳು. ಮತ್ತೊಂದು ಕಡೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯದಂತೆ ಎಲ್ಲ ರೀತಿಯಾದಂಥ ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ರು. ಇದೀಗ ಅದ್ಧೂರಿ ದತ್ತ ಜಯಂತಿಯ ಶೋಭಾಯಾತ್ರೆಗೆ ತೆರೆ ಬಿದ್ದಿದೆ. ಹೆಚ್ಚು ಕಡಿಮೆ 12ರಿಂದ 15 ಸಾವಿರ ಭಕ್ತಾದಿಗಳು ಈ ಒಂದು ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ.